ಅಂದ್ರೆ ಯಾರು ಜಾಸ್ತಿ ಸ್ಟ್ರೆಸ್ ಅಲ್ಲಿ ಇರ್ತಾರೆ, ಟೆನ್ಷನ್ ಇರ್ತಾರೆ, ಅವ್ರದ್ದು ಆಟೋಮೆಟಿಕಲಿ ಬ್ರೀದಿಂಗ್ ಸ್ಪೀಡ್ ಜಾಸ್ತಿ ಆಗ್ಬಿಡುತ್ತೆ. ಸ್ಪೀಡ್ ಜಾಸ್ತಿ ಆದ್ರೆ ಉಸಿರಾಟದ ಲೆಕ್ಕಾಚಾರ ಮುಗಿದು ಹೋದ್ರಿಂದ ಆಯುಷ್ಯ ಹಿಡಿದೋಗುತ್ತೆ. ಅಂದ್ರೆ ಹಿಡಿದು ಬಿಟ್ರೆ ನಾನು ಉಸಿರನ್ನ ಇದು ಟೈಮ್, ಒಳಗಿನ ಟೈಮ್ 2 ಕ್ಲಾಕ್ ಇದೆ, ಹೊರಗೊಂದು ಗಂಟೆ ಇದೆ, ಇನ್ನರ್ ಕ್ಲಾಕ್ ಒಂದಿದೆ, ಒಳಗಿನ ಇನ್ನೊಂದು ಗಂಟೆ ಇದೆ, ಅದು ಸ್ಟಾಪ್ ಆಗುತ್ತೆ. ನನಗೆ ಆಯುಷ್ಯ ಮುಂದೆ ಹೋಗಲ್ಲ, ಹಿಂದೆ ಹೋಗಲ್ಲ, ಅಲ್ಲೇ ಇರುತ್ತೆ. ಅದಕ್ಕೆ ಕುಂಭಕಕ್ಕಷ್ಟು ಬಲ. ಆದ್ರೆ ನಮ್ಮ ಸಮಸ್ಯೆ ಏನಂದ್ರೆ ಒಂದ್ ಕಡೆ ಮಾಡಿ ಇನ್ನೊಂದ್ ಕಡೆ 3 ಕಳ್ಕೊಳ್ತೀವಿ. ಈಗ ಒಂದ್ಸರಿ ಹಿಡ್ಕೊಳಕ್ ಹೋಗಿ 10 ಸರಿ ಉಸಿರಾಡ್ಬಿಟ್ಟಿರ್ತೀವಿ. ಅಂದ್ರೆ ಅದು ಕ್ರಮವಾಗಿ ಬೆಳೆಸ್ಬೇಕು, ಅದಕ್ಕೊಂದು ಸಿದ್ಧಿ ಬೇಕು. ಮತ್ತೆ ಈಗ ಕೆಲವೊಮ್ಮೆ ಏನೋ ಲೆಕ್ಕಾಚಾರ ಮಾಡ್ಲಿಕ್ಕೆ ಹೋಗ್ತಾರೆ, 4 ಸೆಕೆಂಡಿಗೆ ಉಸಿರಾಡ್ಬೇಕು. ನಿಮ್ಗೆ ಎಷ್ಟು ಹೊತ್ತಿನವರೆಗೆ ಉಸಿರು ಒಳಗೆ ತಗೊಳ್ಲಿಕ್ಕಾಗುತ್ತೋ ಅಷ್ಟೊತ್ತು ನಿಧಾನಕ್ಕೆ ಒಳಗೆ ಉಸಿರು ತಗೊಳ್ಳೋದು ಮಾತ್ರ ಅಲ್ಲ, ಅದರ ಮೇಲೆ ಮನಸ್ಸಿನ ಗಮನ ಇರಬೇಕು. ಗಮನ ಇರುವುದು ಮಾತ್ರ ಅಲ್ಲ, ನಾನು ಉಸಿರಾಡ್ತಾ ಇದ್ದೇನೆ ಅನ್ನೋ ಎಚ್ಚರ ಇರಬೇಕು. ಅಷ್ಟೇ ಅಲ್ಲ, ಆ ಉಸಿರು ಒಳಕ್ಕೆ ಹೋಗುವಾಗ ನನ್ನಲ್ಲಿ ಧನಾತ್ಮಕವಾದ ಶಕ್ತಿಯೇ ಪ್ರಾಣ ಶಕ್ತಿಯ ಮೂಲಕ ಒಳಕ್ಕೆ ಹೋಗ್ತಾ ಇದೆ ಅಂತ ಚಿಂತನೆ ಮಾಡಬೇಕು. ಅದು ನಾನೇ ಉಸಿರಾಡುವುದಲ್ಲ, ಭಗವಂತನೇ ಉಸಿರಾಡಿಸ್ತಾ ಇರುವುದು, ಪ್ರಾಣದೇವನ ಮೂಲಕ ಭಗವಂತನೇ ಉಸಿರಾಡಿಸ್ತಾ ಇರುವುದು ಅಂತ ಇಷ್ಟು ಗೊತ್ತಾದರೆ ಆಗ ಜಪ ಆಗ್ಬಿಡುತ್ತದು.